ವೆಲ್ಕಮ್ ಬ್ಯಾಕ್ ಟು ಅಪ್ಪ ಮಗಳು ಯೂಟ್ಯೂಬ್ ಚಾನಲ್. ಡೇ 7 ವ್ಲಾಗ್ಗೆ ಸ್ವಾಗತ. ನನ್ನ ಡೇ ಸ್ಟಾರ್ಟ್ ಆಯ್ತು ನೋಡ್ರಿ. 5:30ಕ್ಕೆ ಜಿಮ್ಮಿಗೆ ಬರ್ತೀನಿ. ಬರ್ರಿ, ಇನ್ನೂ ಯಾರೂ ಬಂದಿಲ್ಲ. ಜಿಮ್ ಲೈಟ್ ಹಾಕೋಣ. ದೊಡ್ಡದು ರಾತ್ರಿಯಿಂದ ಪೂರ ಕದ್ದಿರ್ತದೆ. ಈ ಬೆಳಗ್ಗೆ ಬರಲಿ. ಇವಾಗ ಒಬ್ಬೊಬ್ರು ಬರಾಕ್ತಾರೆ. ಚಳಿ ಇಲ್ಲ, ಏನಿಲ್ಲ. ಇನ್ನೂ ಯಾರೂ ಹುಡುಗರು ಬಂದಿಲ್ಲ ನೋಡ್ರಿ ಜಿಮ್ಮಿಗೆ. ಭಾಳ ಅಲಸಿ ಆಗಿಬಿಟ್ಟಾರೆ ಹುಡುಗರು. ಆಗ್ತದೆ, ಏನೂ ಮಾಡೋಕ್ಕಲ್ಲ, ಬರ್ಬೇಕಾಗ್ಯದ್ದು. ನಾ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕತ್ತು 7 ದಿನ ಆಯ್ತು ರೀ. ಆದರೂ ಇನ್ನೂ ಕ್ಯಾಮ್ರಾದು ಭಯ ಹೋಗಿಲ್ಲ ನನಗೆ. ಕ್ಯಾಮ್ರಾ ಮುಂದೆ ಬಂದ್ಗಣೆ ಇನ್ನೂ ತೊದಲ್ತೇನೆ. ಏನೋ ತಪ್ಪು ಮಾಡಿದ್ರೂ ಅಡ್ಜಸ್ಟ್ ಮಾಡಿಕೊಟ್ರೆ ಮುಂದೊಂದು ದಿನ ಪರ್ಫೆಕ್ಟಾಗಿ ಟ್ರೈ ಮಾಡ್ತೇನೆ ನಾನು. ಜಿಮ್ ಎಲ್ಲ ಮುಗಿಸ್ಕೊಂಡ್ರೆ ಸ್ವಲ್ಪ ಮಾರ್ಕೆಟ್ದಾಗ ಕೆಲಸ ಇತ್ತು. ಮಾರ್ಕೆಟ್ಗೆ ಹೋಗಿದ್ದೆ. ಸ್ವಲ್ಪ ಕಾಯಿಪಲ್ಲೆ ಬೇಕಾಗಿದ್ದೆ ರೀ ಮನೆಗೆ, ತೊಗೊಂಡು ಹೊಂಟೇನಿ. ಅಂಥ ಪರಿ ಏನಿದ್ದಿಲ್ಲ, ಸ್ವಲ್ಪ ಇತ್ತು. ಬರ್ರಿ ಮನೆಗೆ ಹೋಗಮ್ಮ. ಭಾಳ ದಿನದಿಂದ ಸ್ವಲ್ಪ ಮನೆ ಕೆಲಸ ಮಾಡ್ಸೋದಿತ್ತು. ಕೆಲಸಗಾರರಿಗೆ ಹೇಳಿದ್ದೆ ರೀ, ಆದರೆ ಅವರು ಬರ್ತೀನಿ ಅಂತ ಹೇಳಿ ಭಾಳ ದಿನ ಮಾಡೋದಾರ. ನನಗೆ ಏನು ಮಾಡೋಕ್ಕೆ ಬರಲ್ಲ. ಅವ್ರು ಯಾವಾಗ ಬರ್ತಾರ ಅವಾಗ ವೇಟ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಾವು ಬರೋಂಗೆ ಕೆಲಸ ಇದೆ. ನಾವು ಬಂದ್ರೆ ಮಾಡೋನೇ ಇದನ್ನು. ಮನೆಯಾಗನೇ ಸಣ್ಣ ಪುಟ್ಟ ಏನೇನು ಕೆಲಸ ಇದಾವೆ ರೀ, ಆಲ್ಮೋಸ್ಟ್ ಅಲ್ಲಿ ನಾನೇ ಮಾಡಿರ್ತೀನಿ. ಯಾಕಂದ್ರೆ ನಾ ಹೊರಗಿನ ಹೇಳೋದು ಇಷ್ಟ ಅಲ್ಲ ನನಗೆ. ಅವ್ರು ಹೇಳ್ಬೇಕು, ಅವ್ರು ಬರ್ತೀನಿ ಅನ್ಬೇಕು. ಅದ್ರಾಗ ನಮ್ಮ ಅಪ್ಪಾಜಿಯವರು ಅಷ್ಟು ತಾಳ್ಮೆ ಇಲ್ಲ ಅವ್ರಿಗೆ. ಮಾಡಿಸ್ಬೇಕಂದ್ರೆ ಮಾಡಿಸ್ಬೇಕು. ಅವ್ರಿಗೆ ಇವತ್ತು ಆಗೋ ಕೆಲಸನ ಇವತ್ತು ಮಾಡಿಬಿಡ್ಬೇಕ್ರಿ ಅವ್ರಿಗೆ. ಇತ್ತಂದ್ರೆ ನಮಗಂತೂ ಬಿಡೋಂಗಿಲ್ಲ. ಅವರು ಬೈದು ಸಾಕು ಮಾಡ್ತಾರೆ ನಮಗೆ. ನೋಡಿರಿ, ಮಾಡಿದ್ದೆ ಸ್ವಲ್ಪ ಕೆಲಸ ಎಷ್ಟು ಗಲೀಜಾಗಿದೆ ಮನೆ. ಸಣ್ಣ ಕೆಲಸ ಅಂದ್ರೂ ಟೈಮ್ ಹಿಡಿತದೆ ನೋಡ್ರಿ. ಅದಕ್ಕೆ ಎಲ್ಲ ಮೆಜರ್ಮೆಂಟ್ ತೊಗೋಬೇಕಲ್ಲ ಅವರು. ಈ ಥರ ಸಣ್ಣ ಪುಟ್ಟ ಕೆಲಸವನ್ನ ಹಂಗೆ ಬಿಟ್ಟರೆ ನಾವು ಅದೊಂದು ದೊಡ್ಡದಾಗ್ಬಿಡ್ತಾರೆ ಮುಂದೆ. ನಮಗೆ ವಜ್ಜೆ ಅದು. ಸಣ್ಣದು ಇರ್ತದಲ್ಲ ಅವಾಗ ಮಾಡಿಬಿಟ್ರೆ ಏನೂ ಅನ್ಸಂಗಿಲ್ಲ, ಮತ್ತು ಜಾಸ್ತಿನೂ ದುಡ್ಡು ಖರ್ಚಾಗಂಗಿಲ್ಲ. ಈ ಥರ ಕೆಲಸ ರೀ ನಾನು ಮನೆ ಕಟ್ಟೋದ್ನಾಗ ನೋಡಿದ್ದೆ. ಭಾಳ ವರ್ಷ ಆಯ್ತು ಇದನ್ನು ನೋಡಿರೋದು. ಇವತ್ತೇನೋ ಒಂದು ಹೊಸ ಥರ ಅನ್ಸಕತ್ತ ನನಗೆ. ಇನ್ನೊಂದು ಮನೆ ಕಟ್ಟಾಕತ್ತೀನಿ ಏನೋ ಅನ್ಸಕತ್ತ ನನಗೆ. ಈಗ ಫುಲ್ ಡಸ್ಟ್ ಹಿಡಿದು ಬಿಟ್ಟೈತೆ ರೀ ಮನೆ. ಯಾಕಂದ್ರೆ ಅವು ಟೈಲ್ಸ್ ಕಟ್ ಮಾಡಿರ್ತಾರಲ್ಲ, ಅದ್ರ ಫುಲ್ ಎಲ್ಲ ಡಸ್ಟ್ ಹ್ಯಾಂಗೆ ಬಿಟ್ಟದ ನೋಡ್ರಿ. ತಲೆ ತುಂಬ ಹೊಂಟ್ಬಿಟ್ಟದ. ಕೆಲಸ ಏನೂ ಭಾಳ ಇಲ್ಲ ರೀ ಮಾಡೋದು. ಅಷ್ಟು ಸಣ್ಣ ಕೆಲಸಕ್ಕೆ ಎಷ್ಟು ಮನೆ ಎಷ್ಟು ಧೂಳಾಗ್ಬಿಟ್ಟದ ನೋಡ್ರಿ. ಅಷ್ಟು ಮಾಡ್ಯಾನಂದ್ರೂ ಅವರೇ ಕ್ಲೀನ್ ಮಾಡಿ ಹೋಗ್ತಾರೆ ನೋಡ್ರಿ. ಅದೊಂದು ಒಳ್ಳೆಯ ವಿಷಯ ನಮಗಂತ್ರ. ನಮ್ಮಪ್ಪ ಸುಮ್ಮ ಕುಂತ್ಬಿಟ್ಟಾರ ನೋಡ್ಕೊಂತ. ಎಲ್ಲ ನನ್ನ ಮ್ಯಾಗ ಹಾಕ್ಬಿಟ್ಟಾರ ನೋಡ್ತಾನಂತೇಳಿ. ಅದೇ ಗ್ಯಾಪ್ನ್ಯಾಗ ನನ್ನ ಮಗಳಿಗೆ ಜಿಮ್ ಮಾಡವ ಅಂತಂದೆ ರೀ. ಇಬ್ಬರು ಕೂಡಿ ಜಿಮ್ ಮಾಡಕತ್ತಾರ ನೋಡ್ರಿ. ಈಗ ನನ್ನ ಮಗಳು ನೋಡ್ರಿ, ಇಬ್ಬರು ಕೂಡಿ ಡಿಪ್ಸ್ ಹೊಡ್ಯಾಕತ್ತಾರ. ಅವ್ರಂಗೆ ಯಾರು ಹೊಡ್ಯಾಕೆ ಬರ್ತಾರೆ ನೋಡ್ರಿ ನಿಮ್ಗೆ. ಈಗ ಬಾಡಿ ನೋಡ್ರಾಗ ನೋಡ್ರಿ, ಡಿಪ್ಸ್ ಈ ಥರ ಹೊಡಿತಾರ ನೋಡ್ರಿ. ಬಿಡ್ತದೆ ಬಾಡಿ ಅವ್ರದ್ದು. ಈಗ ಶಕ್ತಿ ನೋಡ್ರಿ ಹೆಂಗೈತಿ. ಜಿಮ್ ಮಾಡಿ ನನ್ನ ಮಗಳು ಸುಸ್ತಾಗಿ ಮಕ್ಕೊಂಬಿಟ್ಲು ಅಲ್ಲೇ ರೀ. ಯಾವುದು ಜಿಮ್ ಬೇಡ ಅಂತೇಳಿ. ಇವಾಗ ಜಿಮ್ಮಿಗೆ ಬಂದೆ ರೀ. ಬ್ಯಾಂಕ್ ಮುಗಿಸ್ಕೊಂಡೆ, ಮನೆ ಮುಗಿಸ್ಕೊಂಡೆ. ಇವಾಗ ಜಿಮ್ ರೀ ನಂದು. ಹೊಸ ಸ್ಟೂಡೆಂಟ್ ಬಂದಾರ್ರಿ. ಅವ್ರಿಗೆ ಯಾವ ಥರ ಮಾಡ್ಬೇಕಂತ ಹೇಳಕತ್ತೀನಿ ಎಕ್ಸಸೈಸನ್ನು. ಆಗಂಗಿಲ್ಲ ಮಾಡೋಕೆ, ಹೇಳ್ದಷ್ಟು ಈಜಿ ಅಲ್ಲ ಅದು. ಮಾಡಬೇಕಾದ್ರೆ ಕಷ್ಟ ಆಗ್ತದೆ ನೋಡ್ರಿ. ಈ ಥರ ಐತಿ ನಮ್ಮ ಜಿಮ್. ಹುಡುಗರಿಗೆ ಈ ಥರ ಹಿಡಿತೀನಿ ಎಕ್ಸಸೈಸ್ ಮಾಡಪ್ಪ ಅಂತೇಳಿ ನೋಡ್ರಿ. ಬೇರೆ ಹಳ್ಳಿಯಿಂದ ಬರ್ತಾರೆ ನಮ್ಮ ಕಡೆ. ನಡಿ ನಡಿ ಏನು ಬಿಡ್ತು, ಏನು ಬಿಡ್ತಮ್ಮ? ನಡಿ ಚಾಲ ಚಾಲ. ಏನು ಮಾಡ್ತಿ? ಅದು ಬೇಡದ ಬೇಡಮ್ಮ.
ನೋಡು ಬೈಕ್ರಿ ಬಾಯ್ಕಡಿ ಸಿದ್ಧ ಸಿದ್ಧ ಬಾಯ್ಕಡಿ ಬಾ ಮಾಯ್ಕಡಿ ಪ್ಲೀಸ್ 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 ಬಾ ಬಾ ಪಿ 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 ಹೋಗಿ ನಿನ್ ಜೊತೆ ಮಾತಾಡೋಣ. ಇವತ್ತಿನ ಡೇ ಎಲ್ಲಿಗೆ ಮುಗಿತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.